ಹಲೋ, ನಮಸ್ಕಾರ ಎಲ್ರಿಗೂ. ಧಾರವಾಡ ಅಂದ ತಕ್ಷಣ ಎಲ್ಲರಿಗೂ ಪೇಡೆ ನೆನಪು ಆಗೇ ಆಗುತ್ತೆ. ಆದ್ರೆ ನನಗೆ ಇನ್ನೂ ಒಂದು ಡಿಶ್ ತುಂಬಾನೇ ನೆನಪಾಗುತ್ತೆ. ಅದೇನ್ ಗೊತ್ತಾ? ಅದು ತುಪ್ಪದ ಅವಲಕ್ಕಿ. ಅದರಲ್ಲೂ ಎಲ್ಲಿಯ ಕ್ಯಾಂಟೀನ್ ತುಪ್ಪದ ಅವಲಕ್ಕಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಕೆಲವೊಂದು ಟಿಪ್ಸ್ ಜೊತೆ ಅದನ್ನ ಹೇಗ್ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ದಲಾಲ್ಸ್ ಡೆಲಿಕಸಿಗೆ ಸ್ವಾಗತ. ಮೊದಲಿಗೆ ಒಂದು ತೆಂಗಿನಕಾಯಿನ ಒಡ್ಕೋಬೇಕು. ಇದಕ್ಕೆ ಆದಷ್ಟು ನೀರಿರೋ ಹಸಿ ತೆಂಗಿನಕಾಯಿನ ತಗೋಬೇಕಾಗತ್ತೆ. ಯಾಕಂದ್ರೆ ಈ ಕಾಯಿ ನೀರನ್ನು ನಾವು ಅವಲಕ್ಕಿಗೆ ಹಾಕೋಬೇಕು. ಅರ್ಧ ಬಟ್ಲು ಕಾಯಿನ ನಾನಿಲ್ಲಿ ತುರ್ಕೊಂಡು ತಗೊಳ್ತಾ ಇದ್ದೀನಿ. ಇದನ್ನ ಮಿಕ್ಸಿಲ್ ಗ್ರೈಂಡ್ ಮಾಡ್ಕೊಂಡು ಮಾತ್ರ ತಗೋಬೇಡಿ, ಅದಷ್ಟೊಂದು ಚೆನ್ನಾಗಿರೋದಿಲ್ಲ. ಇದಾದ್ಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ತಗೋಬೇಕು. ತುಂಬಾ ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡ್ಕೋಬಾರದು, ಇಷ್ಟು ದಪ್ಪ ಇರಬೇಕು. 3 ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿನ ಸಣ್ಣಗೆ ಹೆಚ್ಚಿ ತಗೊಂಡಿದ್ದೀನಿ. ಇಲ್ಲಿ ನಾವು ಯೂಸ್ ಮಾಡ್ಬೇಕಾಗಿರೋದು ಪೇಪರ್ ಅವಲಕ್ಕಿ. ಇಲ್ಲಿ 2 ಹಿಡಿಯಷ್ಟು ಅವಲಕ್ಕಿ ಇದೆ, ಒಬ್ರಿಗೆ 1 ಹಿಡಿಯಷ್ಟು ಆಗುತ್ತೆ. ದಪ್ಪದಾಗಿರೋ ಸೇವ್ನ ತಗೋಬೇಕು. ನಿಂಬೆ ಹಣ್ಣಂತೂ ಕಂಪಲ್ಸರಿಯಾಗಿ ಇರಲೇಬೇಕು. ಇದೆಲ್ಲ ಆದ್ಮೇಲೆ ಬಾಣಲೆಯಲ್ಲಿ 2 ಸ್ಪೂನ್ ತುಪ್ಪ ಹಾಕೊಂಡು ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಪೂರ್ತಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಇದನ್ನ ಫ್ರೈ ಮಾಡಬಾರ್ದು, ಸ್ವಲ್ಪ ಬೆಚ್ಚಗಾಗ್ತಿದ್ದಂಗೆ ತೆಗೆದು ಬಿಡಬೇಕು. ಇದು ಮನೇಲಿ ಮಾಡಿರೋ ತುಪ್ಪ, ಅರ್ಶಿನ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಆಗಿದೆ ನೋಡಿ. ಇಷ್ಟ ಆಗಿದ್ರೆ ಸಾಕು. ಈಗ ಸ್ಟವ್ನ ಆಫ್ ಮಾಡಿ ಅರ್ಧ ಸ್ಪೂನ್ ಉಪ್ಪು, 1 ಸ್ಪೂನ್ ನಿಂಬೆಹಣ್ಣು ರಸ ಹಾಕಿ ಇದು ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಬಿಡಬೇಕು. ಈ ರೀತಿ ಯಾಕೆ ಮಾಡೋದು ಅಂದ್ರೆ ಅವಲಕ್ಕಿ ಬಿಸಿ ಇದ್ದಾಗ್ಲೇನೆ ಹಾಕೊಂಡ್ರೆ ಎಲ್ಲ ಮುದುಡ್ಕೊಂಡ್ಬಿಡುತ್ತೆ ನೋಡಿ. ಈಗ ಈರುಳ್ಳಿ ಎಲ್ಲ ಪಿಂಕಿಶ್ ಕಲರ್ ಆಗಿದೆ. ಇಲ್ಲಿಯೇ ಕ್ಯಾಂಟೀನಲ್ಲಿ ತುಪ್ಪದ ಅವಲಕ್ಕಿ ತಿಂದವರು ಇದನ್ನ ಅಬ್ಸರ್ವ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ. ಅದೇನು ಅಂದ್ರೆ ಈರುಳ್ಳಿ ಪಿಂಕಿಶ್ ಕಲರ್ ಇರುತ್ತೆ. ಈಗ ಅವಲಕ್ಕಿನ ಸೇರಿಸ್ಕೊಂಡು ಕಾಯಿ ತುರಿ ಹಾಗೆ ಅದರ ನೀರ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಇದು ಹೀಗೆ ತಣ್ಣಗಿರುವಾಗ್ಲೇನೆ ಕಲಿಸ್ಬೇಕು, ಮತ್ತೆ ಸ್ಟವ್ ಆನ್ ಮಾಡಬೇಡಿ. ತುಪ್ಪದ ಘಮ ಚೆನ್ನಾಗಿ ಬರಲಿ ಅಂತ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ 1 ಸ್ಪೂನ್ ಸಕ್ಕರೆ ಪುಡಿ ಹಾಕೊಂಡ್ರೆ ತುಪ್ಪದ ಅವಲಕ್ಕಿ ರೆಡಿ ಆಗುತ್ತೆ. ನಾನು ಹೇಳಿರೋ ಥರನೇ ನೀವು ಮಾಡಿದ್ರೆ ಎಕ್ಸಾಕ್ಟ್ಲಿ ಇದು ಎಲ್ಲಿಯ ಕ್ಯಾಂಟೀನಲ್ಲಿ ತಿಂದಿರೋ ತುಪ್ಪದ ಅವಲಕ್ಕಿ ಥರನೇ ಇರುತ್ತೆ. ನನ್ಗಂತೂ ಇದು ತುಂಬಾನೇ ಇಷ್ಟ. ಈ ರೆಸಿಪಿ ಡಿಕೋಡ್ ಮಾಡಕ್ಕೆ ಅದೆಷ್ಟು ಸತಿ ತುಪ್ಪದ ಅವಲಕ್ಕಿ ಮಾಡಿದೀನೋ ಗೊತ್ತಿಲ್ಲ. ಫೈನಲ್ ಆಗಿ ನನಗೆ ಈ ರಿಸಲ್ಟ್ ಬಂದಿದೆ, ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ನೀವು ಯಾವಾಗಾದ್ರೂ ಅಲ್ಲಿ ಹೋದಾಗ ಅಬ್ಸರ್ವ್ ಮಾಡಿ, ಈರುಳ್ಳಿ ಪಿಂಕಿಶ್ ಕಲರ್ ಇರುತ್ತೆ. ಅದು ಯಾಕೆ ಅಂದ್ರೆ ನಿಂಬೆ ಹಣ್ಣು ರಸ ಹಾಕೋದ್ರಿಂದ. ಇದನ್ನ ಎಲ್ಲರಿಗೂ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.